ಹಾ ಮಿತ್ರ. ಓ ಎನ್ನ ಆತ್ಮೀಯನೇ. ಓ ಎನ್ನ ಆಪ್ತ. ಓ ಎನ್ನ ಆಪ್ತ. ಆಪ್ತ. ನಾನು ಯಾರು? ಒಳ್ಳೆ ಕಥೆ ಆಯ್ತಲ್ಲ ಮಾರೆ. ಏನಾಯ್ತು? ನಾನು ಯಾರು ಅಂತಾನೆ ಗೊತ್ತಿಲ್ಲ, ಇನ್ನು ನೀನು ಯಾರು ಅಂತ ಯಾರು ಹೇಗೆ ಹೇಳಿ. ಹಿರಿಯವರೊಂದು ಮಾತು ಹೇಳಿದ್ದಾರೆ, ಏನು? ತನ್ನನ್ನು ತಾನು ಅರಿಯದವ ಮತ್ತೊಬ್ಬರ ಅರಿವನೇ. ಮತ್ತೊಬ್ಬರನ್ನು ಅರಿವನೇ. ಹೀಗಿರುವಾಗ ನಿನಗೆ ಈ ಕಾಲದಲ್ಲಿ ಸ್ವಲ್ಪ ಜ್ಞಾನದ ಕೊರತೆ ಉಂಟು ಅಂತ ಕಾಣ್ತದೆ. ಅದಕ್ಕಾಗಿ ನಾನು ಯಾರು ನೀನು ಯಾರು ಎಲ್ಲವೂ ತಿಳಿಯಬೇಕಂತಾದ್ರೆ ಇದು ನನ್ನ ತಲೆಗೆ ಸ್ಪರ್ಶಿಸಿದ ಕೂಡಲೇ ಎಲ್ಲ ಬಂತಲ್ಲ ಮಾರೆ, ನೆನಪು ಬಂತ. ಈ ಹಿಂದೆ ಗೊಂಬರ ಯುಗದಲ್ಲಿ, ದ್ವಾಪರ ಯುಗದಲ್ಲಿ ನೀನು ಕತ್ತಲೆ ಗೋಡೆಯಲ್ಲಿ ಶ್ರೀಕೃಷ್ಣನಾಗಿಟ್ಟಿದ್ದು, ಸರಿ. ನಾನು ಹೊರಗೆ ವಿಜಯನಾಗಿ ಆವಿರ್ಭವಿಸಿದ್ದು. ನೀನು ಪವಾಡ ಪುರುಷ, ನಾನು ಹುಟ್ಟಿದ್ದು, ನೀನು ಆವಿರ್ಭವಿಸಿ. ನೀನು ಕತ್ತಲೆ ಗೋಡೆಯಲ್ಲಿ ಅಲ್ವಾ? ಮಿತ್ರ, ಕತ್ತಲೆ ಕೋಣೆಯಲ್ಲಿ ಹುಟ್ಟಿದರೂ ಕೂಡ ಲೋಕಕ್ಕೆ ಬೆಳಕನ್ನು ನೀಡುವ ತೆರದಲ್ಲಿ ಹುಟ್ಟಿದ ದೇವರು ಎಂಬ ಹಾಗೆ ಎಲ್ಲರೂ ಕೊಂಡಾಡುವ ಹಾಗೆ ಮಾಡಲಿಲ್ವ? ಸತ್ಯ ಸತ್ಯ. ಮತ್ತೆ ಎಲ್ಲಿ ಹುಟ್ಟಿದ್ದೆನ್ನುವುದು ಮುಖ್ಯ ಅಲ್ಲ, ಮುಖ್ಯ. ಹುಟ್ಟಿದ ಮೇಲೆ ಏನನ್ನು ಸಾಧಿಸ್ತೇವೆ ಎನ್ನುವುದು ಲೋಕಮುಖದಲ್ಲಿ ಪ್ರಚಾರ, ಅದು ಮುಖ್ಯವಾದದ್ದು. ಅದಿರ್ಲಿ. ಈ ಕಾಲದಲ್ಲಿ ಅಂದು ದ್ವಾಪರ ಯುಗದಲ್ಲಿ, ಅದಕ್ಕಿಂತಲೂ ಹಿಂದೆ ಹೋಗ. ಯಾರು ಹೇಳಿದ್ದು? ನಾನು ಅವರದ್ದು ಮಾತು ಕಡಿಮೆ ಕೈಯಲ್ಲಿ, ಹಾಗಾಗಿ ಸ್ವಲ್ಪ ಹಿಂದಕ್ಕೆ ಹೋಗ್ತಿದ್ರೆ ಬೀಳ್ತಿತ್ತಲ್ಲಿ. ಮಿತ್ರ, ಹಿಂದಕ್ಕೆ ಹೋಗು ಅಂದ್ರೆ ಹಿಂದಕ್ಕೆ ಹೋಗುದು ಅಂತ ಹೇಳಿದಲ್ಲ, ಹೆಜ್ಜೆ ಅಲ್ಲಲ್ಲ, ಕಥೆಯಲ್ಲಿ ಹಿಂದಕ್ಕೆ, ಚಿತ್ತವಿದ್ಯೆಯನ್ನು ಹಿಂದಕ್ಕೆ. ಹೌದೌದು, ದೊಡ್ಡ ದೊಡ್ಡ ಸಂಗ್ರಹ ಬೇಕಾದಲ್ಲಿ ಉಪಯೋಗಿಸುವುದು. ಅದು ಅಜ್ಜಿ ಹೇಳಿದ್ದಾರೆ, ನೀನು ದೊಡ್ಡದೇ ಮಾತಾಡ್ಬೇಕು ಮಗ, ಬೇಗ ದೊಡ್ಡ ಜನ ಆಗ್ತೀಯ. ಮನೆಯಲ್ಲಿ ಸಂಸ್ಕೃತವೇ ಇರ್ಬೇಕು. ಹೌದೌದು, ಗೊತ್ತಾಯ್ತು. ಅಲ್ಲಿ ವೈಕುಂಠ ನೀನು ವೈಕುಂಠದಲ್ಲಿ ನೀನು ಸೀಮೆಯನ್ನೇ ನಾರಾಯಣನಾಗಿದ್ದೆ, ನಾನು ಶ್ರೀಮನ್ನಾರಾಯಣನಾಗಿದ್ದೆ. ನಾನು ನಿನ್ನನ್ನು ಹೊತ್ತೊಯ್ಯುವ ಗೌಡನಾಗಿದ್ದೆ, ನೀ ನನ್ನ ವಾಹನ ಗರುಡನಾಗಿದ್ದೆ. ಸರಿ, ಅಲ್ಲಿಯೂ ನಾವು ಜೊತೆಯಾಗಿ. ಆದರೆ ಅಲ್ಲಿದ್ದವರು ಇಂದಿನ ದಿನ ಇಲ್ಲಿ ನಾವು ಕಾಣಿಸಿಕೊಂಡ ಬಗೆ ಹೇಗೆ? ಯಾಕೆ? ನಾನು ಶ್ರೀನಿವಾಸನಾಗಿ, ನೀನು ಸುದೇವನಾಗಿ ಈ ಧರೆಯಲ್ಲಿ ಕಾಣಿಸಿಕೊಂಡಿದ್ದೇವೆ. ಶ್ರೀನಿವಾಸ ಸುದೇವರಾದಂತಹ ನಾವು ಇಂದಿನ ದಿನ ನಿನ್ನಲ್ಲಿ ಹೇಳುವುದಕ್ಕೆ ಮರ್ತೋಯ್ತು. ಶ್ರೀನಿವಾಸನಾಗಿದ್ರು ಕೂಡ ಇಂದು ಈ ಶ್ರೀನಿವಾಸ ಹೇಗೆ ಕಾಣ್ತಾ ಇದ್ದಾನೆ? ಒಂದು ವಿಶೇಷ ಆಕರ್ಷಣೆ ಅಲ್ವೋ? ವೇಷ ಎಲ್ಲ ಮಾಡಿಕೊಂಡು ಬಂದಿದ್ದೇನೆ, ನೀನು ವೇಷ ಹೇಗುಂಟು ಅಂತ ಹೇಳ್ಬೇಕೀಗ. ಇದು ಈಗ ವೇಷ, ಮತ್ತೆ ವೇಷ ಅಲ್ಲದೆ ನಾನು ಹೇಗಿದ್ದೇನೆ ಮೊದಲು? ಹೌದು, ನೀನು ಹೇಗಿದ್ದಂತ ಯಾವತ್ತೂ ಶೃಂಗರಿಸಲ್ಪಟ್ಟಿರುವವನು. ಇವತ್ತು ಹಾಗುಂಟು? ವೇಷ ಸ್ವಲ್ಪ ಬದಲಾಗಲಿಲ್ವೋ? ಬೇರೆ ಬೇರೆ ರೀತಿ. ಯಾವುದು ವೇಷ? ಕಿರಾತ ವೇಷ. ಹೌದೌದು. ಹೇಗಾಗಿದೆ ವೇಷ? ಹೇಗಾಗಿದೆ ವೇಷ? ಒಳ್ಳೆಯದಾಗಿದೆ. ಸರಿ. ಆದ್ರೆ ಇದು ಕಟ್ಟಿದ್ಯಾರು? ನೀನೇ ಕಟ್ಟಿದ್ದ, ಬೇರೆಯವರಿಂದ ಕಟ್ಟಿಸಿಕೊಂಡದ್ದ? ಅಲ್ಲ, ನಮಗೆ ನಾವೇ ಕಟ್ಟಿಕೊಂಡು ಗೊತ್ತುಂಟು, ಅಥವಾ ಕಟ್ಟುತ್ತಾರೆ ಅಂದ್ರೆ ನಮಗೆ ಸೇವಾಕರ್ತರು ಇದ್ದಾರೆ. ಹಾಗಾಗಿ ಸ್ವಲ್ಪ ಕಟ್ಟಿದ್ರಲ್ಲಿ ಸ್ವಲ್ಪ ಆಚೆ ಎಲ್ಲದಿದ್ರೆ ವೇಷ ಅಷ್ಟು. ಈಗ ಕಟ್ಟುವುದರಲ್ಲಿ ಕೊರತೆ ಅಂತ ಬರುತ್ತೆ. ಸ್ವಲ್ಪ ನೀನು ನಡಿಬೇಕು. ಸಾಕು. ಏನಾಯ್ತು? ಇನ್ನು ನಡೆಯಲ್ಲಿ ಸ್ವಲ್ಪ ಸ್ಪಷ್ಟತೆಯನ್ನು ಕಾಣಬೇಕು. ಸ್ಪಷ್ಟತೆ? ಹೌದೌದು. ನಡೆಯಲ್ಲಿ ಒಂದು ರವಿವಾರ ನಿನಗೆ ಪುರ್ಸೋದು ಎಂಬುದು ಇದ್ರೆ, ಸಮಯ ಎನ್ನುವುದಿದ್ರೆ ನನ್ನದು ತರಬೇತಿ ಕೇಂದ್ರ ಉಂಟು. ನಡೆಯನ್ನು ಕಲಿಸುವುದು. ನಿನಗೆ ನಡಿಬೇಕು. ಈಗ ನಡೆಯುವುದಕ್ಕೂ ತರಬೇತಿ ಕೇಂದ್ರ ಉಂಟ? ಅಲ್ಲ, ಹಾಗಲ್ಲ, ಸ್ವಲ್ಪ ಹೆಜ್ಜೆಗಾರಿಕೆಯಲ್ಲಿ ಒಂದು ದೃಢತೆ ಬರಬೇಕು. ಹಾಗಾದ್ರೆ ನಾಟ್ಯದಲ್ಲಿ ಈಗ ನಾ ಮಾಡಿದ್ದು ನಾಟ್ಯ ಅಲ್ಲ, ನಾಟ್ಯವಲ್ಲದಿದ್ರು ಒಂದು ಹೆಜ್ಜೆ ಸರಿ ಇಲ್ಲ ಇದ್ರೆ ನಾಟ್ಯ ಹೇಗಿರ್ಬೋದು? ಆ ರೀತಿಯ ಊಹೆ ನಿನ್ನ. ಒಂದು ಹೆಜ್ಜೆ ಎಂಬುದು ನಾಟ್ಯದ ರೀತಿ ಇರ್ಬೇಕಂತ. ಆಗ ನಮಗೆ ಒಂದು ನೋಡುವವರಿಗೆ ಶೋಭೆ, ನಮ್ಮ ಒಂದು ಲಕ್ಷಣ ಗೊತ್ತಾಗ್ತದೆ. ಹಾಗೆ ನಡೆ ಸ್ವಲ್ಪ ಸರಿ ಇಲ್ಲ. ಸರಿ. ಮಾತುಗಾರಿಕೆ. ಓ ಎನ್ನ ಮಿತ್ರನೇ, ಅಯ್ಯೋ ಏನಾಯ್ತು? ಶ್ರುತಿಬದ್ಧವಾಗಿಲ್ವ? ಶ್ರುತಿಬದ್ಧವಾಗಿ ಉಂಟು, ಆದ್ರೆ ಒಂದು ಅಲ್ಲಲ್ಲಿ ಕೊರತೆ ಉಂಟು ನಿನ್ನ ಮಾತಿನಲ್ಲಿ. ಯಾವುದು? ನನ್ನ ಮಾತಿನಲ್ಲಿ ಅಥವಾ ಶ್ರುತಿಯಲ್ಲಿಯೋ? ಶ್ರುತಿಯಲ್ಲಿ ಕೊರತೆ ಉಂಟು, ಅದನ್ನು ಸರಿ ಮಾಡ್ತಾರೆ. ಕೊರತೆ ಇದ್ರೆ ಮಾತಿನಲ್ಲಿ ಆ ದೃಢತೆ ಬರಬೇಕು, ಅಷ್ಟು ಸ್ಪಷ್ಟವಾಗಬೇಕು. ನಾವು ಮಾತಾಡಿದ್ದು ಎದುರಿನವನ ಕಪಾಳಕ್ಕೆ ಬರ್ತಂತಿರ್ಬೇಕು, ಆ ಮಾತು ಬರ್ತಂತಿರ್ಬೇಕು. ನಾವು ಹೇಳಿದ ಮಾತು ಹಾಗೆ ನಾವು ಮಾತಾಡಿದ
ಮಾತಿನಲ್ಲಿ ಕೊರತೆ ಉಂಟು, ಉಂಟು. ವೇಷದಲ್ಲಿ ಕೊರತೆ ಉಂಟು, ಉಂಟು. ನಡೆಯಲ್ಲಿ ಕೊರತೆ ಉಂಟು. ಉಂಟು. ಇಷ್ಟೆಲ್ಲ ಕೊರತೆ ಉಂಟು ಅಂತ ಹೇಳಿದ್ರು ಕೂಡ ನನ್ನ ವೇಷ ಚಂದ ಉಂಟು ಅಂತ ಚಂದ ಚಂದ ವೇಷ. ಏನು ಕರ್ಮನ ಚಂದ? ಇಷ್ಟೆಲ್ಲ ಕೊರತೆ ಕಂಡ ಮೇಲೆ ಈಗ ಚಂದ ಆಗುವುದು ಯಾವಾಗ? ಇವಾಗ ಏನೂ ಕೊರತೆ ಇಲ್ಲದಿದ್ರೆ ಅದು ಚಂದ. ಹೌದು ಮಾರಾಯ. ಈಗ ಇಷ್ಟೆಲ್ಲ ನೀವು ಹುಡುಕಿದ ಮೇಲೆ ಹೇಗೆ ಚಂದ ಆಗುವುದು? ಈಗ ಕಿರಾತರ ವೇಷ ಅಂತ ಹೇಳಿದ್ದೀಯ. ಹೌದು. ಕಿರಾತರ ವೇಷ ಈಗ ಮತ್ತೆ ಹೇಗೆ? ನಾವು ಹೇಗುಂಟು, ನೇರ ಉಂಟು, ಹೌದು. ಇಷ್ಟು ಶೃಂಗಾರ ಉಂಟು. ಆ, ಇದು ಕಿರಾತರ ವೇಷ. ಕಾಡಿನ ಸೊಪ್ಪನ್ನು ಸುತ್ತಿಕೊಂಡು ಕಿರಾತರ ಬರುವುದು, ನೀನು ಇಷ್ಟು ಶೃಂಗಾರ ಮಾಡಿಕೊಂಡು ಹೋಗುದು, ಯಾರದು ನಂಬ್ತಾರ? ಈಗ ನೀ ಹೀಗೆ ಆಲೋಚನೆ ಮಾಡಿ. ಅದೆಂತದ್ದು? ನಿನ್ನ ಊಹೆ ತಪ್ಪಲ್ಲ. ಹಾ, ಕಾಡ ಕಿರಾತರು ಇರಬೇಕಾದ ರೀತಿಯಲ್ಲಿ ನೀನಿಲ್ಲ ಇಲ್ಲ ಎಂಬ. ಎಂಬ ಪ್ರಶ್ನೆ. ಹೌದೌದು. ಮಿತ್ರ, ಹಾ. ನಮ್ಮ ಪ್ರವೇಶ ಆಗುವಾಗ ಹೇಳಿದ್ದು ಹೇಗೆ ಕೇಳಿದ್ಯಾ? ಹೇಗೆ? ಚಂದದಿಂ ಕಿರಾತ ವೇಷವಂ ಧರಿಸಿ. ಓ, ಇದು ಚಂದದ ಕಿರಾತವ? ಇದು ಶೃಂಗಾರದ ಕಿರಾತ. ಓ, ಶೃಂಗೇರಿಯ ಕಿರಾತ. ಏ, ಎಲ್ಲ ಆಚೆ. ಶೃಂಗೇರಿ ಚಂದದ ಕಿರಾತ. ಚಂದದ ಕಿರಾತ. ಹಾಗಾಗಿ ಚಂದದ ಕಿರಾತ ಹೀಗೆ. ಹೀಗೆ ಹಾಗೆಂದು ಈ ವೇಷ ಯಾಕೆ ಗೊತ್ತಾ? ಯಾಕೆ? ಮೋಸ ಮಾಡ್ಲಿಕ್ಕೆ. ನನ್ನ ಬಗ್ಗೆ ಏನು? ನೀನು ಮೋಸ ಮಾಡ್ತೀಯ, ಮತ್ತೆ ನಾನು ಬಿಟ್ಟು ತಿನ್ನೋದು ನೀನು ಓಡ್ತಿರ್ಬೇಕ. ಮೊದಲಿದ್ದದ್ದೆಲ್ಲ ನೆನಪಾಗತದ? ಮತ್ತೆ ನಾನು ಮೊಸರು ಕದಿಯುವುದು, ಹಾ. ಆಮೇಲೆ ನಾವು ಓಡುವುದು, ನಾನು ಬಿಟ್ಟು ತಿಂದದ್ದು. ನಾನು ಅದು ಬೆಣ್ಣೆ ತಿನ್ನುವುದು, ನೀನು ಬೆಟ್ಟು ತಿನ್ನುವುದು. ಹೌದು. ಅದೆಲ್ಲ ಈಗಲೂ ನೆನಪುಂಟು ನಿನಗೆ. ಮತ್ತೆ ನೆನಪಿಲ್ಲದೆ? ಆದ್ರೆ ಮಿತ್ರ, ಓ. ಇಂದು ಹಾಗಲ್ಲ. ಹಾ, ಇಂದು ಮೋಸ ಮಾಡುವುದು ಅಂತ ಹೇಳಿದೆ. ಹೌದೌದು. ಮೋಸ ಮಾಡುವಲ್ಲಿ ನಿನ್ನದು ಸಹಕಾರ ಮಾತ್ರ. ಹಾ. ಇಲ್ಲಿ ಹಾ. ಅಗ್ರಗಣ್ಯನಾಗಿ ಹಾ. ಈ ಮೋಸ ಮಾಡುವ ಒಂದು ವಿಧಾನದಲ್ಲಿ ಹಾ, ಅಗ್ರಹಾರದಲ್ಲಿ ಅಗ್ರಗಣ್ಯನಾಗಿ ಹಾ. ಕಾಣಿಸಿಕೊಳ್ಳುವವನು ನಾನೇ. ಹಾ. ನಿನ್ನದೇನಿದ್ರು ಸಹಕಾರ ಮಾತ್ರ. ಸಹಕಾರ ಮಾತ್ರ ಹಿಂದಿಂದ. ಹೌದು. ಮುಖ್ಯಸ್ಥ ನಾನೇ ಇದ್ದೇನೆ. ಮಿತ್ರ, ಮಿತ್ರ. ಮೋಸ ಅಂತ ಹೇಳಿದೆ. ಹಾ. ಯಾರಿಗೆ ಮೋಸ? ಏನು ಮೋಸ ಬೇಕಲ್ಲ? ನನ್ನ ಹೆಂಡತಿಗೆ ಮೋಸ. ಹೆಂಡತಿ ಹಾಗೆಲ್ಲ ಮಾಡಬಾರ್ದು. ಏನು? ಎಷ್ಟು ಜನ ಹೆಂಡತಿಯನ್ನು ಇನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ನೀನು ಹೀಗೆಲ್ಲ ಮಾಡ್ಬೋದಾ? ಹಾಗಾದ್ರೆ ನಿನಗೆ ಪ್ರಕರಣ ಇನ್ನೂ ನೆನಪಿಲ್ಲ ಅಂತ ಗೊತ್ತಾಯ್ತು ನನಗೆ. ಯಾವ ಪ್ರಕರಣ? ಅಂದು ಮೃಗುಲಾಂಛನ. ಓ, ಲಾಂಚ್ ಪ್ರಕರಣ. ಮೃಗುಲಾಂಛನ. ಅದ ಪ್ರಕರಣ. ವೈಕುಂಠ ಲೋಕದಲ್ಲಿ ನಾನು ನೆಲೆಯಾಗಿದ್ದಂತಹ ಸಂದರ್ಭದಲ್ಲಿ ಹೌದೌದು. ಮೃಗು ಮಹರ್ಷಿಗಳೇ ಬಂದರು, ನನ್ನ ವಕ್ಷಸ್ಥಳವನ್ನು ತುಳಿದರು. ಹೌದು. ಆ ಸಮಯದಲ್ಲಿ ಹಾ. ಕುಪಿತಗೊಂಡಂತಹ ನನ್ನ ಹೆಂಡತಿ ಲಕ್ಷ್ಮಿ. ಅವ್ರು ಕುಪ್ಪಿ ತಗೊಂಡ್ರ? ಅಲ್ಲ, ಇನ್ನೊಂದು ಅಷ್ಟು ಕುಪಿತಗೊಂಡು ಕೋಪಿಸಿಕೊಂಡು ಗೋಪ ಮಾಡಿಕೊಂಡು ಕೋಪಿಸಿಕೊಂಡಂತಹ ನನ್ನ ಹೆಂಡತಿ ಲಕ್ಷ್ಮಿ ಲಕ್ಷ್ಮಿ ನನ್ನನ್ನು ತೊರೆದು ಹೋಗಿದ್ಲು. ಶ್ಯಾ. ಅಂದು ತೊರೆದು ಹೋದವಳು ಮತ್ತೆ ಬಂದಿದ್ದಾಳ? ಬರ್ಲಿಲ್ಲ. ಅದಕ್ಕಾಗಿ ಅವಳ ಹುಡುಕಾಟದಲ್ಲಿ ಹಾ. ಅವಳನ್ನು ಮರಳಿ ಭರಿಸುವುದಕ್ಕಾಗಿ ಹಾ. ಈ ಒಂದು ಮೋಸದ ವೇಷ. ಓ, ಹಾಗಾಗಿ ಈಗ ಅವಳು ಎಲ್ಲಿದ್ದಾಳೆ ಗೊತ್ತು? ಎಲ್ಲಿದ್ದಾರೆ? ಕರವೀರಪುರದಲ್ಲಿ. ಅಷ್ಟು ಕಾರವಾರಕ್ಕೆ ಹೋಗಿ ಆಯ್ತಾ? ಹೋಗಿದ್ಯಾ? ಗೋವಾ ಹೋಗುವ ಅಂತ. ಅಲ್ಲ, ನೀನು ಹೋಗಿದ್ಯಾ? ನಾನು ಹೋಗಿಲ್ಲ. ಕರವೀರಪುರಕ್ಕೆ ಹೌದು, ಹೋಗುವ ಅಂತ. ಹೋಗುವ. ಹಾ. ಮಿತ್ರ, ಓ. ನೀ ಹೋಗುವ ಅಂತ ನಿರ್ಣಯ ಮಾಡಿದ್ದಿ. ಮಾಡಿದ್ದಿ. ಈಗ ನಾವು ಧರಿಸಿಕೊಂಡದ್ದು ಕಿರಾತ ವೇಷ. ಹೌದೌದೌದು. ನಾವು ಕಿರಾತ ವೇಷವನ್ನು ಧರಿಸಿಕೊಂಡ ಮೇಲೆ ಹಾ. ನೇರವಾಗಿ ಅವಳ ಸಮೀಪಕ್ಕೆ ಹೋಗುವುದಕ್ಕಾಗುವುದಿಲ್ಲ. ಆಗುದಿಲ್ಲ. ಮೃಗಬೇಟೆಯ ನೆಪವನ್ನೊಡ್ಡಿ ನಾವು ಹೋಗ್ಬೇಕಾಗ್ತದೆ. ಈಗ ಮೃಗಬೇಟೆ ಆಗ್ಬೇಕಂತಾದ್ರೆ, ಅಲ್ಲಿಗೆ ಹೋಗ್ಬೇಕಂತಾದ್ರೆ ಹಾ. ನಮಗೊಂದು ವಾಹನ ಬೇಡವೇನೋ? ಈಗ ಈ ಹೊತ್ತಿಗೆ ಯಾರು ವಾಹನ ನಿಲ್ಲಿಸಿದ್ದಾರೆ? ನೀನು ತರಲಿಲ್ವ? ನನ್ನದಲ್ಲಿ ನಾನು ನಿನ್ನೊಟ್ಟಿಗೆ ಬರುತ್ತೆ. ನನ್ನಲ್ಲಿ ವಾಹನ ಉಂಟ? ಓಹೋ, ಈಗ ನಿನ್ನಲ್ಲಿ ವಾಹನ ಇಲ್ಲ. ನನ್ನಲ್ಲಿ ವಾಹನ ಇಲ್ಲ. ನನಗೂ ಈಗ ವಾಹನ ಬೇಕಲ್ಲ. ಅಲ್ಲಿ ನೋಡು. ಬರ್ತದೆ. ಸರಿ. ನಾವು ಪಾಪದವರು ಗೊತ್ತಾಯ್ತಂತ ಕೈ ಅಡ್ಡ ಇಟ್ಟು ಗಾಡಿ ನಿಲ್ಲಿಸುವ ಜನ ಇಲ್ಲ. ಮತ್ತೆ ಮಿತ್ರ, ನೀ ಹೇಳಿದ ಹಾಗೆ ಕೈ ಅಡ್ಡ ಇಟ್ಟರು ಕೂಡ ಗಾಡಿ ನಿಲ್ಲಿಸಬೇಕಂತಾದ್ರೆ
ಸ್ವಲ್ಪ ಮುಖ ಲಕ್ಷಣ ಒಳ್ಳೇದಿರ್ಬೇಕು. ನನ್ನ ಈಗ ಈ ಮುಖ ನೋಡಿದ ಕೂಡಲೇ ಕಳ್ಳನ ಹಾಗಿದ್ರೆ ಯಾರು ಧೈರ್ಯ ಮಾಡಿ ಯಾರು ನಿಲ್ಲಿಸಿ? ನೀನು ಹೀಗೆಲ್ಲ ಮರ್ಯಾದೆ ನಾನು ಬರುವುದಿಲ್ಲ. ಹಾಗಲ್ವಾ? ಮತ್ತೆ ನನ್ನನ್ನು ಕಳ್ಳ ಅಂತ ಹೇಳಿದ್ದೆ ನೀನು. ನಿನ್ನನ್ನು ಹಾಗೆ ಹೇಳಿದ್ದಲ್ಲ. ನಿನಗೆ ಯಾಕೆ ಗಾಡಿ ನಿಲ್ಲಿಸಲಿಲ್ಲ? ನಾನು ನಿಲ್ಲಿಸುವುದಿಲ್ಲ. ನೀನು ಅಂದಿನಿಂದ ಇದ್ದದ್ದು ನನ್ನೊಂದಿಗೆ. ಹೌದೌದು. ನನ್ನೊಂದಿಗೆ ಇದ್ದ ಮೇಲೆ ನಿನಗೆ ಏನಾದ್ರೂ ಗಾಡಿ ಅವಶ್ಯಕತೆ ಉಂಟು ಹಾಗೆ ತಿಳಿದು ಏನಾದ್ರೂ ನಿಲ್ಲಿಸಿರ್ಲಿಕ್ಕಿಲ್ಲ. ಇನ್ನ ಮುಖ ಲಕ್ಷಣ ಬಹಳಷ್ಟು ಚಂದ. ಅರ್ಥಾತ್ ಹೇಳ್ಬೇಕಿದ್ರೆ ನನಗಿಂತಲೂ ಚಂದ ಮಿತ್ರ. ನೋಡಿದ್ಯಾ ಕುದುರೆಯನ್ನು? ನೋಡಿದೆ. ಬಿಳಿಯ ಕುದುರೆ ಇಳಿದು ಬಂತು, ಅದನ್ನು ಏರಿ ಹೋಗ್ಬೇಕು. ಈಗ ನೀನಲ್ಲಿ ಕುಳಿತುಕೊಂಡಿ? ನಾನು ಹಿಂದೆ. ಹಿಂದೆ ಕುಳಿತುಕೊಳ್ಳೋದು ಯಾರು ಗೊತ್ತು? ಹೆಂಡತಿ. ನೀ ಹೆಂಡತಿ ಆಗ್ತೀಯ? ಮತ್ತೆ ಹೇಗೆ ಬರುದು ಮಾರ? ನೀನೆಂದು ನಿಶ್ಚಯ ಮಾಡು. ಹೇಗೆ ಬಾಲ ಹಿಡಿದುಕೊಂಡು ಬರ್ಬೋದಾ? ಕಷ್ಟ ಆಗ್ತದಾ ಅಂತ ನನಗೆ. ಯಾಕೆ? ಒಂದು ಮಧ್ಯದಲ್ಲಿ ಕೈ ನೋವಾಗಿ ಬಿಟ್ರೆ ನಾನು ಮತ್ತೆ ಕೊಡಪ್ಪು ಅಂತ ಬೀಳ್ತೇನೆ. ನಿನಗೆ ಬದುಕಬೇಕೆನ್ನುವ ಆಸೆ ಇದ್ರೆ ಸಾಕು ಎನ್ನುವ ಜಿಗುಪ್ಸೆ ಬಂದ್ರೆ ಬಿಟ್ರೆ ಅದು ನಿನಗೆ ಬಿಟ್ಟದ್ದು. ಹೀಗಿರುವಾಗ ತಡ ಮಾಡ್ಲಿಕ್ಕಿಲ್ಲ. ನೇರವಾಗಿ ಕರವೀರಪುರದ